ಸೊ ಗುರು ವಿವೋಸಿಗೆ ಬಂದೆ. ನೆನ್ನೆ ನನ್ನ ಗಾಡಿ ನೋವಾನ ಕೊಟ್ಟಿದ್ದೆ ಸರ್ವಿಸ್ಗೆ. ಗುರು ರ್ಯಾಪಿಡಲ್ಲಿ ಹೋಗ್ತಾಯಿದ್ದೀನಿ, ನೋಡ್ಬೋದು. ನನ್ನ ನೋ ಡಾರ್ಲಿಂಗ್ ಸರ್ವಿಸಿಗೆ ಕೊಟ್ಟಿದ್ದೆ, ಅದಕ್ಕೆ ನಾನು ಮುಂಚೆ ರ್ಯಾಪಿಡೋ ಮಾಡ್ತಾಯಿದ್ದೆ, ಆಮೇಲೆ ಬಿಟ್ಬಿಟ್ಟೆ. ಈಗಲೂ ಸೇಮ್ ಅದೇ ಅಲ್ಲ, ವೀಕ್ಲಿ ಇನ್ಸೆಂಟಿವ್ಸು ಮಂತ್ಲಿ ಇನ್ಸೆಂಟಿವ್ಸು. ಹಾಂ ಮಿನಿಮಮ್ 20, ಇವಾಗ ಜಾಸ್ತಿ. ಮಾಡಿದ್ರೆ 30 ರೂಪಾಯಿ ಎಲ್ಲ ಹೊಡ್ಕೊಂಡು ತಿನ್ನೋರೆ ಆಗೋದ್ರು. ನಾನು ಎಣ್ಣೆ ಹೊಡಿಯೋಕೆ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಟ್ಟ. ಸರ್ ನೀವು ಡುನ್ಸೋ ರ್ಯಾಪಿಡೋ ಎಲ್ಲ ಇವ್ರದ್ರಲ್ಲಿ ನಂಗೆ ಒಂದೇನು ಇಷ್ಟ ಆಗೋದಂದರೆ ಇದಿಲ್ಲ, ಯೂನಿಫಾರ್ಮ್ ತೊಗೊಳಂಗಿಲ್ಲ, ಏನೂ ತೊಗೊಳಂಗಿಲ್ಲ, ಗಾಡಿ ಒಂದು ಇದ್ರೆ ಸಾಕು. ಸರ್ವಿಸ್ ಕಾಸ್ಟು ಜಾಸ್ತಿ ಶೋರೂಮಲ್ಲಿ. ಸೊ ಅದಕ್ಕೆ ವಿವೋಸಿ ಅಂತ ಇತ್ತು, ಅಲ್ಲಿ ಕೊಟ್ಟು ನೋಡೋಣ ಅಂತ ಅಂದ್ಕೊಂಡೆ. ಇವತ್ತು ಗೊತ್ತಾಗುತ್ತೆ ಅದೆಷ್ಟು ಚಾರ್ಜ್ ಮಾಡೋರು ಅಂತ. ಸೊ ನಿಮ್ಗೆ ಫುಲ್ ಟೈಮ್ ಇದೆ, ಮತ್ತು ತಿಂಗಳಿಗೆ ಎಷ್ಟಾಗುತ್ತೆ? 25 ಅಷ್ಟೇನಾ? ಓ ಪೆಟ್ರೋಲು ನಾನು ಮಾಡೋದೇ 8 ಅವರ್ ಅಷ್ಟೇ ಬ್ರೋ. ಸಾಕಣ್ಣ, ನಿದ್ದೆ ಬೇಕು, ಮತ್ತು ತಲೆ ಕೂದಲು ಉದುರುತ್ತೆ ಹೆಲ್ಮೆಟ್ಗೆ. ಅದೊಂದು ನನಗೆ ಲೈಕ್ ನಮ್ಮ ಮನೇಲಿ ನಮ್ಮ ಅಮ್ಮ ಉಗಿತಾಯಿದ್ರು, ಏನಕ್ಕೋ ಮಾಡಿದೀಯ ಮನೇಲಿ ದುಡ್ಡು ಕೊಡಲ್ವಲ್ಲ. ನಾನು ಲೈಕ್ ಸುಮ್ಮನಿರಮ್ಮ, ಅಪ್ಪಂಗೆ ಗೊತ್ತಾಗತ್ತೆ ಬೇಡ ಅಂತ ನಾನು ಸೈಲೆಂಟಾಗಿ ಮಾಡ್ತಾಯಿದ್ದೆ. ಕೂದಲು ಮಾತ್ರ ಉದುರುತ್ತೆ. ಬೆಳಗ್ಗೆ ಮೆಜೆಸ್ಟಿಕಲ್ಲಿ ಒಬ್ಬನಿಗೆ ಹಿಡಿದಿದ್ರು ಆಟೋದವ್ರು, ಇಂಜಿಯನ್ಗೆ. ಅವನು ಲೇಡೀಸ್ಗೆ ಪಿಕಪ್ ಮಾಡ್ಕೊಳ್ಳೋಕೆ ಹೋಗಿದ್ದ. ಲೇಡೀಸ್ ಅವಳು ಪೊಲೀಸ್ರಿಗೆ ಫೋನ್ ಮಾಡಿ ಕರೆಸಿ ಆಟೋದವ್ರಿಗೆ ಬೇಜಾನು ಹೋಗ್ಬಿಟ್ಟು. ಓ ರ್ಯಾಪಿಡೋ ಎಲ್ಲ ಹತ್ತಿದ್ದಕ್ಕೆ ಕಿರಿಕ್ ಮಾಡ್ತಾರಲ್ಲ. ಆದರೂ ಇದು ಫ್ರೀ ಮಾಡಬಾರ್ದಿತ್ತು ಬಸ್ದು, ಎಲ್ಲರಿಗೂ ಹೊಡ್ತಾ ಬಿತ್ತು. ಹೋಗೋ ಕೆಲಸ ನೋಡಿ ಹೋಗಲಿ. ಬುದ್ಧಿ ಇದು ತಪ್ಪು ಮಾಡ್ತಾ ಇದೀವ, ಬುದ್ಧಿ ಇಲ್ದಲೇನೋ ತಪ್ಪು ಮಾಡ್ತಾ ಇದೀವ ಅಂತ. ಯಾರ್ದೋ ದುಡ್ಡಿಗೆ ನಾವು GST ಕಟ್ಟಿ ನಾವು ದುಡ್ಡು. ಅವ್ರು ಆರಾಮಾಗಿ ಕುತ್ಕೊಂಡು ತಿಂತಾರೆ ನಮ್ಮ ದುಡ್ಡಲ್ಲಿ. ನಾನು ಲೈಕ್ ಕಾಲೇಜಿಗೆ ಗಾಡೀಲಿ ಬೇಕಾದ್ರೆ ನೋಡ್ತೀನಿ, ಬಸ್ಸಲ್ಲಿ ಎಷ್ಟು ಸಂಕಟ ಪಡ್ತೀವಿ. ಆ್ಯಂಡ್ ನಾವೇ ಓಟಕ್ಕೆ ನಾವೇ ಮಾಡ್ಕೊಂಡಿರೋದು. ಇದು ಎಲ್ಲ ರೈಸ್ ಆಗೋ ಬಿಡ್ಬೇಕು ಅನ್ಸುತ್ತೆ ಒಂದೊಂದ್ಸಲಿ. ಏನು ನಾವೇನು ಇಡಿಯಟ್ಸಾ, ಏನು ಕತೆ ಅಂಥವ್ರನ್ನ ಕೂರಿಸ್ಬಿಟ್ಟು ನಾವೇ ಸಂಕಟ ಪಡ್ತಾಯಿದ್ದೀವಿ. ಯಾಕೆ ನಮ್ಮ ಜಾಬು ಅಷ್ಟೇ, ಪ್ಲೇಸ್ಮೆಂಟ್ ಆಗುತ್ತೆ. ಟೀಚರ್ಸಿಗೆ ಕೇಳಿದೆ, ಅವ್ರು ಹೇಳ್ತಾರೆ ನಾವು ನಮಗೆ ಸಂಬಳ ಸಿಕ್ಕಿನೂ ಟ್ಯಾಕ್ಸ್ ಕಟ್ಟಬೇಕು. ನಾವು ತಗೋಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕು. 15 ಲಕ್ಷ ಪ್ಯಾಕೇಜ್ ಆದರೆ 2 ಲಕ್ಷ ಅವ್ರಿಗೆ ಹೋಗ್ಬೇಕಂತ. 2 ಲಕ್ಷ ಹೋಯ್ತು. ಅವರು ಆರಾಮ್ ಕಾಜು ಗೋಡಂಬಿ ತಿನ್ಕೊಂಡು ಆರಾಮಾಗಿ ನಿದ್ದೆ ಹೊಡ್ಕೊಂಡು AC ಇರ್ತಾರೆ. ಯಾರ ದುಡ್ಡು? ನಮ್ಮ ದುಡ್ಡು. ಇದಕ್ಕೆಲ್ಲ ಹೋರಾಡ್ಬೇಕನ್ಸುತ್ತೆ. ಇವಾಗ MLA MP ಅವರಿಗೆ 2 ಲಕ್ಷ 3 ಲಕ್ಷ ತಿಂಗಳಿಗೆ ಪಗಾರ ಕೊಡ್ತಾರೆ. ರಾಜಕೀಯ ಪೀಸ್, ಈ ರೋಡ್ ಬಿಸ್ನೆಸ್ ಅಂತೂ ಇದ್ದಿದ್ದು ಪೀಸ್. ಇಲ್ಲ ನಿಲ್ಲಿಸ್ಬಿಡಿ ಸಾಕು. ಏನು ಕ್ಯಾಶ್ ಕೊಡ್ಲಾ ಫೋನ್ ಪೇ ಮಾಡು? ಕ್ಯಾಶ್ ಇದ್ರೆ ಕ್ಯಾಶ್ ಕೊಡಿ, ಫೋನ್ ಪೇ ಚೇಂಜ್ ಬೇಕಲ್ಲ. ಚೇಂಜ್ ಇಲ್ಲ. ಇಲ್ಲ ಮಡಿಕೊಳ್ಳಿ. ಡೈಲಿ ನೀವೆಷ್ಟು ಕಷ್ಟ ಬೀಳ್ತೀರ ನಿಮಗೆ ಗೊತ್ತು. ಮಡಿಕೊಳ್ಳಿ. ಥ್ಯಾಂಕ್ ಯು ಸರ್, ಬೈ ಬೈ. ಸೊ ಗುರು ವಿವೋಸಿಗೆ ಬಂದೆ. ನೆನ್ನೆ ನನ್ನ ಗಾಡಿ ನೋವಾನ ಕೊಟ್ಟಿದ್ದೆ ಸರ್ವಿಸ್ಗೆ. ನೋಡೋಣ ಬನ್ನಿ ಅದೆಷ್ಟು ದುಡ್ಡು ಕೀಳ್ತಾರೆ ಅಂತ ಗೊತ್ತಾಗುತ್ತೆ ಬಂಡವಾಳ.
ನೀಟಾಗಿ ಮಾಡಿದ್ದಾರೆ. ಬ್ರೇಕ್ಸ್ ಎಲ್ಲ ಟೆಸ್ಟ್ ಮಾಡಿದೆ, ಎಲ್ಲ ಸ್ಟ್ರಾಂಗ್ ಆಗೇ ಇದೆ. ನೋಡಿದೆ ಗುರು, ಎಲ್ಲ ನೀಟಾಗಿ ಪೀಸ್ಫುಲ್ ಆಗಿ ಕೊಟ್ಟಿದ್ದಾರೆ. ಒಳ್ಳೆ ಎಲ್ಲ ಕರೆಕ್ಟಾಗಿದೆ ಗುರು. ನೀಟಾಗಿ ಪಾಲಿಶ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಫುಲ್ಲು ನೀಟಾಗಿ ಕಾಣ್ತಾ ಇದ್ದಾಳೆ. ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಗುರು. ನೋಡೋಣ ಇವಾಗ ಅಮೌಂಟ್ ಎಷ್ಟಾಗಿದೆ ಅಂತ, ಬನ್ನಿ. ಪಾರ್ಟ್ಸ್ ಎಲ್ಲ ಇವ್ರದ್ದು ಎಲ್ಲ ಇಲ್ಲೇ ಚೇಂಜ್ ಮಾಡ್ತಾರೆ, ವಾಷಿಂಗ್ ಆಗುತ್ತೆ, ನೋಡ್ಬೋದು. ಎಲ್ಲ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಟೆಕ್ನಿಷಿಯನ್ಸ್ ಎಲ್ಲ ಟ್ರೈನ್ಡ್ ಆಗಿರ್ತಾರೆ. ಪಾರ್ಟ್ಸು ಏನೇ ಹೋಗಲಿ ಎಲ್ಲ ರೆಡಿ ಮಾಡಿಕೊಡ್ತಾರೆ, ನೋಡ್ಬೋದು. ಇವರೇ ನನಗೆ ಇದು ಮಾಡಿದ್ದು, ನನ್ನ ಗಾಡಿ ಮಾಡಿದ್ದಾರೆ ಗುರು. ಆಮೇಲೆ ಬಿಲ್ ತೋರಿಸ್ತೀನಿ ಎಷ್ಟಾಯಿತು ಅಂತ. ಸೊ ಶಾಪ್ ಬಂದ್ಬಿಟ್ಟು ಬೊಮ್ಮನಹಳ್ಳಿ VOC, ನನಗೆ ಇದೇ ಸಿಕ್ಕಿದ್ದು, ನೋಡ್ಬೋದು. BTM, JP ನಗರು, ಕೋರಮಂಗಲ ಎಲ್ಲ ಕಂಪೇರ್ ಮಾಡಿದ್ರೆ ಇದೇ ನಿಯರೆಸ್ಟ್ ಲೊಕೇಶನ್ ಬರೋದು VOCದು. ಸೊ ಹೇಳ್ತೀನಿ ಎಷ್ಟಾಯಿತು ಕಾಸ್ಟ್ ಅಂತ. ಸೇರಿಸಿ ಇಷ್ಟು ಪ್ರೈಸ್ ಆಗಿದೆ ಗುರು, 4081. ಸೊ ಎಲ್ಲ ಮೋಟೋಲ್ ಇಂಜಿನ್ ಆಯಿಲ್ ಹಾಕಿದ್ದಾರೆ, ಡಿಸ್ಕ್ ಆಯಿಲ್ ಇದೆ. ಇವರ ಜನರಲ್ ಸರ್ವಿಸಿಂಗ್ ಬಂದು 944 ರೂಪೀಸ್ ತೊಗೊತಾರೆ. ಆ್ಯಂಡ್ ನಂದು 3 ಪಾರ್ಟ್ಸು ಹಾಕಿದ್ದಾರೆ ಇಲ್ಲಿ. ಬ್ರೇಕ್ ಪ್ಯಾಡು ಮತ್ತು ಏರ್ ಫಿಲ್ಟರು ಮತ್ತು ಬ್ಯಾಕ್ ಸೈಡ್ದು ಪ್ಯಾಡ್ಸ್ ಹೋಗಿತ್ತು. ಸೊ ಈ ಕಾಂಪೋನೆಂಟ್ಸೇ ಎಲ್ಲ 900 ಆಯಿತು. ಆ್ಯಂಡ್ ನನಗೆ ಮೇಯ್ನ್ ಕಾಸ್ಟ್ ಬಿದ್ದಿದ್ದು ಬಂದು ಇಂಜಿನ್ ಆಯಿಲ್ದು. ಸೊ ಓವರ್ ಆಲ್ ಇಷ್ಟ ಆಯಿತು ನಂದು ಗುರು. ಸೊ ಇಷ್ಟೇ, ನೋಡೋಣ ಗಾಡಿ ಹೆಂಗೆ ಓಡುತ್ತೆ ಅಂತ. ಆದರೆ ಗಾಡಿ ಕೊಟ್ಟ ತಕ್ಷಣ ಮಾತ್ರ ಗುರು ಫುಲ್ಲು ಸ್ಮೂತಾಗಿತ್ತು, ಅಷ್ಟು ಸ್ಮೂತಾಗಿದೆ ಇವಾಗ ಗಾಡಿ ಅಂತೂ. ಓಡ್ಸೋಕ್ಕೆ ಫುಲ್ಲು ಮಜಾ ಬರ್ತಾಯಿದೆ. ಸೊ ಇದು ಬಂದು VOCದು. ನೋಡಿ ನೀವು ಕೊಡಿ VOCಯಲ್ಲಿ ಟ್ರೈ ಮಾಡಿ, ಯಾಕಂದರೆ ನಿಮಗೆ ಸರ್ವಿಸ್ ಕಾಸ್ಟ್ ಕಮ್ಮಿ ಬೀಳುತ್ತೆ ನಾರ್ಮಲ್ ಶೋರೂಮ್ ಸರ್ವಿಸ್ಗಿಂತ. ಯಾಕಂದರೆ ನನ್ನ ಶೋರೂಮಲ್ಲಿ ಇದು ಯಾವುದು ಚೇಂಜ್ ಮಾಡ್ದಲೇ 4.5K ಆಗಿತ್ತು. ಸೊ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತ ಕಮ್ಮಿನೇ ಇದು. ಗಾಡಿ ಮಾತ್ರ ಫುಲ್ಲು ಸ್ಮೂತಾಗಿದೆ ಗುರು. ಸೊ ಇಷ್ಟೇ ಇವತ್ತಿನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ VOC ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನೋಡಿ, ನೀವು ನಿಯರೆಸ್ಟ್ VOC ಎಲ್ಲಿದೆ ಅಲ್ಲಿ ನಿಮ್ಮ ಸರ್ವಿಸ್ ಮಾಡಿಸಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನನಗೂ ತಿಳಿಸಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.